जमखंडी तालुका के करकोल गांव में हैरान कर देने वाली घटना सामने आई है। पति पत्नी के बीच हुए विवाद ने इतना भयानक रूप लिया कि गुस्साए पति ने पत्नी के साथ मारपीट कर उसका आधा सिर मुंडवा दिया। पीड़िता की पहचान श्रीदेवी देवर 22 वर्ष के रूप में हुई है। जानकारी के मुताबिक श्रीदेवी का पति वास्पा और गांव का ही एक बुजुर्ग सदाशिव न्यामगोड़ा इस घटना में शामिल है। बताया जा रहा है पति पत्नी के बीच अक्सर विवाद हुआ रहता था और लगातार झगड़ों से परेशान होकर श्रीदेवी कुछ समय पहले मायके गई। महिला संगठन सखी टीम की ओर से काउंसलिंग कराई थी और काउंसलिंग के बाद में करीबन 2 महीने पहले फिर से ससुराल लौट आई थी, लेकिन इसके बाद भी झगड़े थमे नहीं और वसप्पा शराब पीकर आए और आए दिन मारपीट करता था। बीती रात भी दोनों के बीच जमकर विवाद हुआ। विवाद के बाद गुस्से में आके पति ने पत्नी का आधा सिर मुंडवाकर अमानवीय हरकत को अंजाम दे दिया। घटना के बाद घायल हालात में श्रीदेवी को बागलकोट जिला अस्पताल में भर्ती कराया गया है। पुलिस ने मामला दर्ज कर आगे की जांच शुरू कर दी है। ಈಗ ಒಂದು 3 ವರ್ಷ ತವ್ರ ಮನೇಲೆ ಇದ್ದೆ ರೀ ನಾನು ಜಗಳ ಬಂದು ಆಮೇಲೆ ಕೇಸ್ ಇದು ತವ್ರ ಮನೇಲಿ ಅಂತ ಸಖಿ ಕೇಂದ್ರಕ್ಕೆ ಹೋಗಿ ಕೇಸ್ ಮಾಡಿ ಒಳ್ಳೆ ಗಂಡ ಮನೆಗೆ ಒಪ್ಪಂದ ಮಾಡಿಸಿ ಕಳಿಸಿದ್ದೆ ರೀ. ಕಳಿಸಿಂದ ಒಂದು ತಿಂಗಳಾಯ್ತು ರೀ. ನಾ ಈಗ ಹೋಗಿ 1 ತಿಂಗಳು 2 ತಿಂಗಳಾಯ್ತು. ನಾನೊಂದು ಸೆರೆಮನಿ ಇದ್ದಂಗೆ ಇಟ್ಬಿಟ್ಟರು ರೀ. ಅವರು ಒಂದು ಫೋನ್ ಇಸ್ಕೊಂಡ್ರು, ಬಡಿದ್ರು ಎಲ್ಲ ಮಾಡಿದ್ರು. ಅಪ್ಪ ಅವ ಏನಂದ್ರು, ಬ್ಯಾಡ ಅದಾಗಿ ಏನೂ ಬೇಡ, ನೀ ಚಂದಿದ್ರು ಸಾಕು, ತಿನ್ನಾಕ ತಂದು ಹಾಕಿದ್ರು ಸಾಕು, ಯಾಕೆ ಫೋನ್ ಬೇಕು ಎದು ಬೇಕಂದ್ರೆ ಆಯ್ತಾಳಂತ ಸುಮ್ಮನೆ ಇದ್ದೇನೆ ರೀ. ಆಮೇಲೆ ಒಟ್ಟು ಅನುಮಾನ ರೀ, ಗಂಡನ ತವ್ರ ಮನ್ಯಾಗ ಇದ್ದಿ, ಯಾರ ಜೋಡಿ ಇದ್ದಿ, ಗ್ಯಾಸ್ ಚಲೋ ಮಾಡಿದ್ದು, ಒಟ್ಟು ಸಾಯಿಸೋಕೆ ಪ್ರಯತ್ನ ಮಾಡಿದ್ವಿ. ಲೆಟ್ರ್ ಬರೆಸ್ಕೊಂಡು 4 ಜನ ಕೂಡಿ ಗಂಡನ ಜೊತೆ ಸರಿ ಇಲ್ಲ, ನಿನ್ನ ಜೀವಕ್ಕೆ ಏನರ ಮಾಡ್ಕೊಂಡಂದ್ರೆ ಇರೋಕೆ ಆಗ್ತಾ ಏನರ ಮಾಡ್ಕೊಂಡಂದ್ರೆ ನಮ್ಮ ಮ್ಯಾಲೆ ಬರ್ತೈತಿ, ನಮ್ಮ ಮ್ಯಾಲೆ ಬರ್ಲಾರ ಲೆಟ್ರ್ ಬರ್ಕೊಡೋಣ. 4-5 ಮಂದಿ ಕುಂತು ಬರ್ಕೊಡಬೇಕಾಗತ್ತೆ ರೀ ಊರಿಗೆ. ನಾವು ಲೆಟ್ರ್ ಬರೆಸ್ಕೊಂಡ್ರು, ಬರೆಸ್ಕೊಂಡ್ರಿಂದ ಅವ್ವ ಅಪ್ಪ ಹೇಳಿದ, ಅದನ್ನ ಯಾಕೆ ನಿಮ್ಮ ಓನ್ ಅಪ್ಪ ಹೇಳಿದ್ರು, ಅದನ್ನು 8 ದಿನ ಜಗಳ ಹಿಡಿದನು ರೀ. ಅವ್ವ ಅಪ್ಪಗೆ ಯಾಕೆ ಹೇಳಿದ್ವಿ ಲೆಟ್ರ್ ಬರೆಸ್ಕೊಂಡ್ರು. ಈಗ ನೀನೇ ರೈಟ್ ನಡುವಣ್ಣಗೆ ಬಂದೈತಿ ರೀ. ಅವ್ರು ಸದಪ್ಪ ನಮ್ಮ ಬಂದು ಎಣ್ಣೆ ಹೊಡೆದು ಬಂದಿದ್ದಾರೆ ರೀ. ಎಣ್ಣೆ ಹೊಡೆದು ಬರೋಣ ಇವ್ರು ಅವ್ವ ಅಪ್ಪ ಹಾಕಿ ಜಗಳದಾಗ ಅಂದಿದ್ದಾರೆ. ಹಿಂಗಾಗಿ ಸುಳ್ಳಾತೆಲ್ಲ ಹೇಳಿ ಮದುವೆ ಮಾಡ್ಕೊಂಡಿದ್ವಿ, ನಮ್ಮ ಕಡೆ ಅದರ ತಲೆ ಬೋಳಿಸ್ತಿದ್ದೀವಿ, ಹಂಗೆ ಹಿಂಗೆ ಒದರಾಡಿದ್ದಾರೆ. ನಿಮ್ಮ ಓನಪ್ಪ ಹಿಂಗಂತಲ್ಲ, ನಿಮ್ಮ ಫ್ಯಾಮಿಲಿ ನಮ್ಮ ಒಂದು ತಲೆ ಬೋಳಿಸ್ತೀವಿ ಅಂದಿದ್ದಾರೆ. ನಿಮ್ದು ತಲೆ ಈಗಾಗಲೇ ನಮ್ಮಲ್ಲಿ ಇರೋ ಮಾಹಿತಿ ಪ್ರಕಾರ ಒಂದು MLC ನಮಗೆ ಬಾಗಲಕೋಟೆ ಸರ್ಕಾರಿ ಆಸ್ಪತ್ರೆಯಿಂದ ಏನು MLC ಬಂದಿದೆ. ಶ್ರೀದೇವಿ ದೇವರ ಅವರ ಮಹಿಳೆ ಮೇಲೆ ಸ್ವಲ್ಪ ಫ್ಯಾಮಿಲಿ ಕಡೆಯಿಂದ ಹಲ್ಲೆ ಆಗಿದೆ. ಅವರಿಗೆ ಹೆಡ್ ಇಂಜರಿ ಸ್ವಲ್ಪ ಆ ಥರ ಆಗಿದೆ. ನಮ್ಮ ಸ್ಥಳೀಯ ಪೊಲೀಸ್ ಅವರು ಅಲ್ಲಿಗೆ ಹೋಗಿದ್ದಾರೆ. ಅವರು ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೆ ಅದರ ಮೇಲೆ ನಾವು ಕೇಸ್ ತಗೋತೀವಿ. ಅದು ಮುಂದಿನ ಪ್ರಕಾರ ಏನು ಕಾನೂನು ರೀತಿ ಏನು ಆ್ಯಕ್ಷನ್ ಆಗಬೇಕು ಅದನ್ನು ಕೂಡ ನಾವು ತಗೋತೀವಿ. ಮಹಿಳೆ ತಲೆ ಬೋಳಿಸ್ಬಿಟ್ಟಿದ್ದಾರೆ ಸರ್, ಅರ್ಧ ತಲೆ ಬೋಳಿಸಿದ್ದಾರೆ ಸರ್. ಇಂಜರಿ ನಮ್ಮವರು ಆಲ್ರೆಡಿ ಹೋಗಿದ್ದಾರೆ. ಯಾವ ರೀತಿ ಇಂಜರಿ ಆಗಿದೆ, ಅವರು ಯಾವ ಸ್ಥಿತಿಯಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ರೆಡಿ ಇದ್ದಾರೆ ಅದನ್ನು ಕೂಡ ಮಾಡ್ತೀವಿ. ಇಮಿಡಿಯೇಟ್ಲಿ ಕಂಪ್ಲೇಂಟ್ಗೆ ವೇಟ್ ಮಾಡಲ್ಲ. ನಮ್ಮ ಪ್ರಕಾರ ಆರೋಪಿ ಯಾರಿದ್ದಾರೆ ಅವರಿಗೆ ಕೂಡ ಇಮಿಡಿಯೇಟ್ಲಿ ನಾವು ಸಿಕ್ಯೂರ್ ಮಾಡ್ತೀವಿ. ಸರ್, ಈಗ ಅವರ ಆರೋಪಿಗಳು ಏನಾದರೂ ಮಾಹಿತಿ ಸಿಕ್ಕಿದೆ ಸರ್, ಯಾರಂತ?